ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಆಲಿಸುವೆಯ ಈ ಹೃದಯ ರಾಗವ ಸಂಚಿಕೆ 78. ಮರುದಿನ ಬೆಳಗ್ಗೆ ಎದ್ದವಳಿಗೆ ಸ್ವಲ್ಪ ಕೈನೋವಿತ್ತು. ಆದರೂ ತನ್ನ ಕರ್ತವ್ಯ ನೆನೆದು ಅವಳು ಬೇಕರಿಗೆ ಹೋಗಲೇಬೇಕಿತ್ತು. ತನ್ನ ಕೆಲಸಗಳನ್ನೆಲ್ಲ ಮೆಲ್ಲಗೆ ಮಾಡಿ ಮುಗಿಸಿ ನಿಧಾನವಾಗಿ ಮೆಟ್ಟಿಲಿಳಿದು ಕೆಳಗೆ ಬಂದಳು. ಮೃದುಲಾರವರು ಶಾಲೆಗೆ ಹೋಗಲು ತಯಾರಾಗುತ್ತಿದ್ದವರು ಮಗಳನ್ನು ನೋಡಿ ಅವಳತ್ತ ಬಂದರು. ಚಿನ್ನು, ಇವತ್ತು ನಿನಗೆ ನಾನೇ ತಿಂಡಿ ತಿನ್ನಿಸ್ತೇನೆ ಎಂದರು. ಸರಿ ಎಂಬಂತೆ ತಲೆ ಆಡಿಸಿದಳು ಶ್ರಿಯಾ. ಕೈ ನೋವು ಹೇಗಿದೆ ಪುಟ್ಟಿ ಎಂದು ನಾರಾಯಣರವರು ವಿಚಾರಿಸಿದಾಗ, ಈಗ ಪರವಾಗಿಲ್ಲ ತಾತ, ಸ್ವಲ್ಪ ಕಮ್ಮಿ ಆಗಿದೆ ಎಂದಳು. ಮುರಳಿಯವರಿಗೆ ಯಾಕೋ ಸಂಕಟ. ತನ್ನ ಮಗಳಿಗೆ ಹುಷಾರಿಲ್ಲದಾಗಲೂ ಕೆಲಸಕ್ಕೆ ಹೋಗಬೇಕಲ್ಲ ಎಂದು. ಚಿನ್ನು, ಇವತ್ತೊಂದಿನ ಮನೆಯಲ್ಲೇ ರೆಸ್ಟ್ ಮಾಡಬಹುದಲ್ಲ ಅವರೆಂದಾಗ, ಅಪ್ಪ, ಬೇಕ್ರಿಯನ್ನು ಅಕ್ಕಂದಿರು ನೋಡ್ಕೊಳ್ತಾರೆ, ಆದರೆ ಆರ್ಡರ್ ಕೊಡಬೇಕಾದ ಕೇಕ್ ಅದನ್ನು ನಾನೇ ಮಾಡಬೇಕು, ಯಾರಿಗೂ ಗೊತ್ತಾಗಲ್ಲ, ಅದಕ್ಕಾದರೂ ನಾನು ಹೋಗಲೇಬೇಕು ಎಂದು ಶಾಂತವಾಗಿ ನುಡಿದಳು. ಅವರಿಗೆ ಅವಳ ಮಾತು ನಿಜವೆನಿಸಿ ಮೌನವಾಗಿ ಕುಳಿತರು. ತಿಂಡಿ ತಿನ್ನುತ್ತಲೇ ತನ್ನ ತಮ್ಮನಿಗಾಗಿ ಸುತ್ತಲೂ ನೋಡಿದಳು. ಅವನೆಲ್ಲೂ ಕಾಣದಿದ್ದಾಗ, ಅಮ್ಮ ಶ್ರೇಯು ಎಲ್ಲಿ ಎಂದು ಕೇಳಿದಳು. ಅವನನ್ನೆಬ್ಬಿಸಿ ನನಗೆ ಸಾಕಾಯಿತು, ಇವತ್ತು ಕಾಲೇಜ್ ಇಲ್ಲ ಅಲ್ವಾ, ಅದಕ್ಕೆ ಕುಂಭಕರ್ಣನ ಥರ ಮಲಗಿದ್ದಾನೆ. ನಿನ್ನೆಯೇನೋ ನಿನ್ನ ಜೊತೆ ಬೇಕರಿಗೆ ಬರುವುದಾಗಿ ಬಿಲ್ಡಪ್ ಕೊಟ್ಟ, ಆದರೆ ಈಗ ನೋಡು ಅವನಿಗೆ ಇನ್ನೂ ಸೂರ್ಯೋದಯ ಆಗಲಿಲ್ಲ ಎಂದು ಅಸಹನೆಯಿಂದ ಹೇಳಿದರು. ಅವರ ಮಾತು ಪೂರ್ತಿಗೊಳಿಸುತ್ತಲೇ ಅವರ ಮುಂದೆ ಹಾಜರಾದವ, ನಾನು ಯಾವಾಗಲೂ ಎದ್ದು ರೆಡಿಯಾಗಿ ಮತ್ತೆ ಮಲಗಿದ್ದೆ ಎಂದ ಏನೋ ದೊಡ್ಡ ಸಾಧನೆ ಮಾಡಿದಂತೆ. ಹೋಗಿ ಮುಖ ತೊಳ್ಕೊಂಡು ಬಾ ಎಂದು ಮುಖ ತಿರುಗಿಸಿದರು ಮೃದುಲಾರವರು. ಅವರ ಮಾತಿಗೆ ಪೆಚ್ಚಾದವ ಬೇಗ ಮುಖ ತೊಳೆದು ಬಂದು ಕೂದಲು ಸರಿ ಮಾಡಿ ತಿಂಡಿ ತಿನ್ನಲು ಕುಳಿತ. ಅಕ್ಕ, ತಿಂಡಿ ತಿಂದ ಮೇಲೆ ಹೋಗೋಣ, ನೀನು ಭಾವನಿಗೆ ಕಾಲ್ ಮಾಡು ಎಂದ. ಬೆಳಗ್ಗೆ ಕಾಫಿ ತಿಂಡಿ ಸಮೇತ ಹಾಜರಾದರು ಕಮಲಮ್ಮ. ಅವರು ಬಂದಿದ್ದರಿಂದ ಅವರನ್ನು ಆಸ್ಪತ್ರೆಯಲ್ಲಿ ಇರಲು ಹೇಳಿ ಸರಸ್ವತಿಯವರು ಹಾಗೂ ಶ್ರೀಹಿತ್ ಮನೆಗೆ ಹೋದರು. ಫ್ರೆಶ್ ಆಗಿ ಬಂದವನು ಆಫೀಸಿಗೆ ಹೋಗಲು ತಯಾರಾಗುತ್ತಿದ್ದ. ಅಷ್ಟರಲ್ಲಿ ಶ್ರೀಯಾ ಕರೆ ಮಾಡಿದಳು. 15 ಮಿನಿಟ್ಸ್ ಒಳಗೆ ಬರ್ತೇನೆ ಎಂದವ ಬೇಗ ತನ್ನ ತಿಂಡಿ ಮುಗಿಸಿ ಸರಸ್ವತಿಯವರಿಗೆ ವಿಷಯ ತಿಳಿಸಿ ಅವಳ ಮನೆಯ ದಾರಿ ಹಿಡಿದ. ಕಾರಿನ ಹಾರ್ನ್ ಕೇಳಿದಾಗ ಶ್ರೇಯಸ್, ಅಕ್ಕ ಬಾವ ಬಂದ್ರು ಎಂದು ಓಡಿದ. ಅವಳು ಮನೆಯವರಿಗೆ ಹೋಗಿ ಬರುವುದಾಗಿ ತಿಳಿಸಿ ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಗೇಟಿನ ಬಳಿ ಬಂದಳು. ಶ್ರೇಯಸ್ ಮುಂದೆ ಕುಳಿತಿದ್ದ ಕಾರಣ ಶ್ರೀಹಿತ್ ಹಿಂದಿನ ಡೋರ್ ತೆರೆದ. ಅವಳು ಕುಳಿತ ಬಳಿಕ, ಈಗ ಹೇಗಿದೆಯಾ ಶ್ರೀ ಎಂದು ಕೇಳಿದ. ಆರಾಮಾಗಿದ್ದೇನೆ, ನೋವು ಸ್ವಲ್ಪ ಕಡಿಮೆ ಆಗಿದೆ ಎಂದು ಮುಗುಳ್ನಗೆ ಬೀರಿದಳು. ಬೇಕರಿಗೆ ತಲುಪಿದ ನಂತರ ಅವಳ ಜೊತೆ ಬೇಕರಿಯೊಳಗೆ ಬಂದ. ಹಿತ್, ನೀನು ಹೋಗು, ಆಫೀಸಿಗೆ ಟೈಮ್ ಆಗುತ್ತೆ ಎಂದಳು. ಸ್ವಲ್ಪ ಲೇಟಾದರೆ ಏನಾಗಲ್ಲ, ನಾನು ಸ್ವಲ್ಪ ಹೊತ್ತು ನಿನ್ನ ಜೊತೆ ಇರ್ತೇನೆ ಎಂದ ಗಂಭೀರವಾಗಿ. ಅವಳ ಕೈಗೆ ಹಾಗೂ ಹಣೆಗಾದ ಗಾಯ ನೋಡಿ ಕಲಾ, ಶ್ರೀ ಇದೇನಮ್ಮ, ಹೇಗಾಯಿತು ಈ ಗಾಯ ಎಂದು ಕಾಳಜಿಯಿಂದ ಕೇಳಿದಾಗ, ಅದೊಂದು ಚಿಕ್ಕ ಆಕ್ಸಿಡೆಂಟ್ ಎಂದು ಚುಟುಕಾಗಿ ಉತ್ತರಿಸಿದವಳು. ಪ್ರೇಕ್ಷಾ ಹತ್ರ ಈ ವಿಷಯದ ಬಗ್ಗೆ ಹೇಳಬೇಡಿ, ಅವಳ ಎಂಗೇಜ್ಮೆಂಟ್ ಫಿಕ್ಸ್ ಆಗಿರುವ ಈ ಸಮಯದಲ್ಲಿ ವಿಷಯ ಹೇಳಿದರೆ ಗಾಬರಿ ಆಗ್ತಾಳೆ, ಹಾಗಾಗೋದು ಬೇಡ ಎಂದಾಗ, ಸರಿ ಶ್ರೀ, ನೀನು ಹೇಳಿದ್ದು ನಂಗೆ ಅರ್ಥ ಆಯಿತು, ನಮಗೂ ನಿನ್ನೆ ಕಾಲ್ ಮಾಡಿ ಎಂಗೇಜ್ಮೆಂಟ್ಗೆ ಬರಬೇಕು ಅಂತ ಹೇಳಿದ್ಲು ಎಂದರು. ಶ್ರೀ, ನಮ್ಮ ಪ್ರೇಕ್ಷಾ ಮದುವೆ ಆಗ್ತಿದ್ದಾಳೆ, ಇನ್ನು ಆದಷ್ಟು ಬೇಗ ನಿನ್ನ ಮದುವೆ ಕೂಡ ನೋಡಬೇಕು ನಾವು ಎಂದರು ಸುನೀತಾರವರು. ಅವರ ಮಾತನ್ನು ಅನುಮೋದಿಸಿದರು ಉಳಿದಿಬ್ಬರು. ನಮ್ಮ ಮದುವೆ ಕೂಡ ಆದಷ್ಟು ಬೇಗ ನಡೆಯುತ್ತೆ ಎಂದು ಉತ್ತರಿಸಿದ ಶ್ರೀಹಿತ್ ಕಡೆಗೆ ನೋಡಿದಳು. ಅವನ ಮುಖದಲ್ಲಿ ಮಂದಹಾಸವಿತ್ತು. ಶ್ರೀಯಾ ಒಳಗೆ ಹೋದವಳೆ. ಶ್ರೇಯು, ಈ ಕೇಕ್ಗೆ ವಿಪ್ಪಿಂಗ್ ಕ್ರೀಮ್ ಹಾಕಬೇಕು ಎಂದಳು. ಅಷ್ಟೇನಾ ಎಂದವ. ಕ್ರೀಮ್ ಹಾಗೆ ಅದಕ್ಕೆ ಹಾಕಲು ಹೋದಾಗ, ಹೇ ಏನು ಮಾಡ್ತಿದ್ಯಾ, ಹಾಗಲ್ಲ ಅದು ಮಾಡೋದು ಎಂದವಳು ಯೂಟ್ಯೂಬ್ ತೆರೆದು ಕೇಕ್ಗೆ ವಿಪ್ಪಿಂಗ್ ಕ್ರೀಮ್ ಹೇಗೆ ಹಾಕುವುದು ಎಂದು ತೋರಿಸಿದಳು. ಅವನ ಮುಖ ನೋಡಿದಾಗ ಯಾಕೋ ಅವನಿಗೆ ಈ ಕೆಲಸ ಕಷ್ಟವಾಗಬಹುದು ಎಂದನಿಸಿ, ಪರವಾಗಿಲ್ಲ, ನಿನ್ನ ಅಕ್ಕಂದಿರ ಜೊತೆ ಇರು, ನಾನು ಮಾಡ್ತೇನೆ ಎಂದಳು. ಆದರೆ ಅವಳಿಗೆ ಮಾಡಲು ಕಷ್ಟವಾಗುತ್ತಿತ್ತು. ಅದನ್ನು ಕಂಡ ಶ್ರೀಹಿತ್ ಅವಳು ಕಷ್ಟಪಡುವುದನ್ನು ಸಹಿಸಲಾರದೆ, ಈ ಕಡೆ ಬಾ ಎಂದು ಹೇಳಿ ಅವನೇ ನಿಧಾನವಾಗಿ ವಿಪ್ಪಿಂಗ್ ಕ್ರೀಮ್ ಹಾಕಿದ. ಕೇಕಿನ ಬಗ್ಗೆ ಏನೂ ಗೊತ್ತಿಲ್ಲದವನು ತುಂಬ ಚೆನ್ನಾಗಿ ವಿಪ್ಪಿಂಗ್ ಕ್ರೀಮ್ ಹಾಕಿ ಡಿಸೈನ್ ಕೂಡ ಬಿಡಿಸಿದ್ದ. ಶ್ರೇಯಾ ಅಚ್ಚರಿಯಿಂದ ಕಣ್ಣರಳಿಸಿದಳು. ವಾವ್ ಹಿತ್, ತುಂಬ ಚೆನ್ನಾಗಿ ಮಾಡಿದ್ಯಾ, ಥ್ಯಾಂಕ್ ಯು ಸೋ ಮಚ್ ಎಂದಳು. ಅವಳ ಕಣ್ಣಿನ ಮಿಂಚು ನೋಡಿದವ ತುಟಿ ಅರಳಿಸಿದ. ಶ್ರೀ, ಕೈಗೆ ಸ್ಟ್ರೈನ್ ಆಗುವಂಥ ಕೆಲಸ ಮಾಡಬೇಡ ಪ್ಲೀಸ್. ಸರಿ, ಇನ್ನೊಂದು ಕೇಕ್ ಇದೆ ಅಲ್ವಾ, ಅದಕ್ಕೂ ವಿಪ್ಪಿಂಗ್ ಕ್ರೀಮ್ ಹಾಕ್ಕೊಡ್ತೇನೆ ಎಂದವ ಬಹಳ ಅಚ್ಚುಕಟ್ಟಾಗಿ ಅದನ್ನು ಮಾಡಿ ಮುಗಿಸಿದ. ಕಣ್ಣಲ್ಲೇ ಮೆಚ್ಚುಗೆ ಸೂಚಿಸಿದಳು. ಸರಿ ಶ್ರೀ, ನಾನು ಆಫೀಸ್ಗೆ ಹೋಗಿ ಬರ್ತೇನೆ, ಮಧ್ಯಾಹ್ನ ನಿನ್ನನ್ನು ಮನೆಗೆ ಕರ್ಕೊಂಡು ಹೋಗ್ತೇನೆ, ಮತ್ತೆ ಇವತ್ತು ಮಾವನ ಜೊತೆ ಆಸ್ಪತ್ರೆಗೆ ನೀನು ಹೋಗುವುದು ಬೇಡ, ನಾನೇ ಅವರನ್ನು ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡು ಬರ್ತೇನೆ ಎಂದಾಗ, ಸರಿ ಎಂದಳು. ಅವಳ ಸನಿಹ ಬಂದವ
ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಹಣೆಗೆ ಚುಂಬಿಸಿದ. ಅನಿರೀಕ್ಷಿತವಾದ ಅವನ ಈ ವರ್ತನೆ ಅವಳಿಗೆ ಆಶ್ಚರ್ಯ ತರಿಸಿದರೂ ಅವಳ ಕದಪುಗಳು ನಾಚಿಕೆಯಿಂದ ರಂಗೇರಿದ್ದವು. ಟೇಕ್ ಕೇರ್ ಡಿಯರ್ ವೈಫ್ ಎಂದು ಪಿಸುಗುಟ್ಟಿದವ ಅಲ್ಲಿಂದ ತನ್ನ ಆಫೀಸ್ ದಾರಿ ಹಿಡಿದ. ಅಕ್ಕ, ಹಾಂ ಹೇಳು. ಸಾರಿ, ನಾನು ನಿಂಗೆ ಹೆಲ್ಪ್ ಮಾಡಲಿಕ್ಕಾಗಲಿಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ ಶ್ರೇಯು, ನಿನಗಿದೆಲ್ಲ ರೂಢಿ ಇಲ್ಲ ಅಲ್ವಾ ಎಂದಳು. ಪರೀಕ್ಷೆ ಮುಗಿದು ರಜೆ ಸಿಕ್ಕ ಕಾರಣ ತನ್ನ ತವರು ಮನೆಗೆ ಹೋಗಲು ಆಸ್ತೆಯಿಂದ ತಯಾರಾಗುತ್ತಿದ್ದಳು ಸ್ವರ. ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿಕೊಂಡು ಕಿವಿಯೋಲೆ ಹಾಕುತ್ತಿದ್ದವಳನ್ನು ಓರೆಗಣ್ಣಿನಲ್ಲಿ ಗಮನಿಸಿದ ಶ್ಯಾಮ್, ಸ್ವರ ಎಂದ ಮೃದುವಾಗಿ. ಹೇಳಿ ಶ್ಯಾಮ್ ಎಂದವಳು ಕಿವಿಯೋಲೆ ತೊಟ್ಟು ಅವನತ್ತ ತಿರುಗಿದಳು. ಇವತ್ತು ಕಾಲೇಜ್ ಇಲ್ಲ ಅಲ್ವಾ? ಮತ್ತೆಲ್ಲಿಗೆ ಹೋಗ್ತಿದ್ಯಾ? ಹಿಂದಿನ ದಿನ ಅವಳು ತವರು ಮನೆಗೆ ಹೋಗೋ ವಿಷಯ ತಿಳಿಸಿದ್ದರೂ ಬೇಕಂತಲೇ ಅವಳನ್ನು ಕೆಣಕಲೆಂದೇ ಹೀಗೆ ಕೇಳಿದ್ದ. ಅಚ್ಚರಿಯಿಂದ ಅವನತ್ತ ನೋಡಿದವಳು ಅವನ ಸನಿಹ ಬಂದು ಕುಳಿತು, ಶ್ಯಾಮ್, ಐ ಥಿಂಕ್ ನಿಮಗೆ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇದೆ. ನಿನ್ನೆ ತಾನೇ ಅಮ್ಮನ ಮನೆಗೆ ಹೋಗೋ ವಿಷಯ ನಿಮಗೆ ಹೇಳಿದ್ದೆ. ಇವಾಗ ನೋಡಿದರೆ ನಿಮಗೆ ಅದರ ನೆನಪೇ ಇಲ್ಲ ಎಂದಳು ಹುಸಿಮುನಿಸಿನಿಂದ. ಏನು ಮಾಡೋದು, ಇತ್ತೀಚೆಗೆ ನನಗೆ ಯಾವ ವಿಷಯದ ಬಗ್ಗೆಯೂ ನೆನಪಿರುವುದಿಲ್ಲ. ಮೊನ್ನೆ ಆಫೀಸಲ್ಲಿ ಯಾವುದೋ ಫೈಲಿನ ಬದಲು ಇನ್ಯಾವುದೋ ಫೈಲ್ ತಗೊಂಡು ಹೋದೆ. ಆಮೇಲೆ ಮೊನ್ನೆ ಒಂದಿನ ಮಾಮ್ಗೆ ಕಾಲ್ ಮಾಡಿದ್ದೆ, ಆದರೆ ಹೇಳಬೇಕಾದ ವಿಷಯ ಮರೆತು ಹೋದೆ. ಇತ್ತೀಚೆಗೆ ನನ್ನ ಹೆಸರು ಕೂಡ ನನಗೆ ಮರೆತು ಹೋಗುವ ಹಾಗಾಗ್ತಿದೆ. ಮೊನ್ನೆ ಹಾಸ್ಪಿಟಲ್ಗೆ ಹೋಗಿ ಬಂದೆ. ಡಾಕ್ಟರ್ ಹೇಳಿದರು ಕಂಪ್ಲೀಟ್ ಮೆಮೊರಿ ಲಾಸ್ ಆಗುವ ಸಾಧ್ಯತೆ ಇದೆ ಅಂತ ಎಂದು ಸುಳ್ಳಾಡಿದವ ಮನದಲ್ಲೇ ನಕ್ಕ. ಹಾಂ ಸ್ವರ, ಮಾಮ್ಗೆ ಈ ವಿಷಯ ಹೇಳಬೇಡ, ಸುಮ್ಮನೆ ಬೇಜಾರು ಮಾಡ್ಕೊಳ್ತಾರೆ ಎಂದಾಗ ಸರಿ ಎಂದು ತಲೆಯಾಡಿಸಿದವಳು ಇನ್ನು ತಾನೆಂದು ಸಾಧ್ಯವಿಲ್ಲ ಎಂಬಂತೆ ಅವನನ್ನು ಬಿಗಿಯಾಗಿ ಅಪ್ಪಿ ಕಣ್ಣೀರು ಹಾಕಿದಳು. ಹೇ, ಯಾಕೆ ಅಳ್ತಿದ್ಯಾ ಎಂದು ಕೇಳಿದ ಗಾಬರಿಯಿಂದ. ನಿಮಗೆ ಮೆಮೊರಿ ಲಾಸ್ ಆಗುವ ಚಾನ್ಸ್ ಇದೆ ಅಂತ ಡಾಕ್ಟರ್ ಹೇಳಿದರು ಅಲ್ವಾ? ಒಂದು ವೇಳೆ ನಾಳೆ ದಿನ ನೀವು ಎಲ್ಲ ಮರೆತು ನನ್ನನ್ನು ಮರೆತರೆ ಅದಕ್ಕೆ ಅಳು ಬಂತು ಎಂದಳು ಮುಕ್ತವಾಗಿ. ಅವಳ ಮುಗ್ಧತೆಯ ಅರಿವಿದ್ದು ತಾನವಳಿಗೆ ಸುಳ್ಳು ಹೇಳಬಾರದಿತ್ತು ಎಂದು ನೊಂದುಕೊಂಡ. ನಿಂಗೆ ಸ್ವಲ್ಪನೂ ಬುದ್ಧಿ ಇಲ್ವಲ್ಲ ನನ್ನ ಮುದ್ದು ಪೆದ್ದು ಸ್ವರ ಎಂದ ನಗುತ್ತಾ. ತಲೆ ಎತ್ತಿ ಅವನತ್ತ ನೋಡಿದಳು. ಅವನ ನಗು ಕಂಡು ಅವಳಿಗೇನೂ ಅರ್ಥವಾಗಲಿಲ್ಲ. ಅವಳ ತಲೆಗೆ ಮೊಟಕಿದವ, ನಾನು ಹೇಳಿದ್ದು ಸುಳ್ಳು ಅಂತ ಗೊತ್ತಾಗುವಷ್ಟು ಬುದ್ಧಿ ಇಲ್ವಲ್ಲ ನಿಂಗೆ ಎಂದ. ಹಾಗಾದರೆ ನೀವು ಇಷ್ಟೊತ್ತು ಹೇಳಿದ್ದು ಸುಳ್ಳ ಎಂದು ಕಣ್ಣ ಅಳಿಸಿ ಕೇಳಿದಳು. ಹೌದು ಎಂಬಂತೆ ತಲೆಯಾಡಿಸಿದವ. ನನಗೆ ನಿಜವಾಗ್ಲೂ ಮರೆವಿನ ಕಾಯಿಲೆ ಇದ್ದಿದ್ರೆ ನಾನಾಗ ಹೇಳಿದ ಘಟನೆಗಳನ್ನು ಕೂಡ ಮರೆಯಬೇಕಿತ್ತು ಅಲ್ವಾ ಎಂದಾಗಲೇ ಅವಳಿಗೆ ತಾನೆಂಥ ಪೆದ್ದಿ ಎಂದು ಅರಿವಾಗಿತ್ತು. ಪೆಚ್ಚು ಪೆಚ್ಚಾಗಿ ನಕ್ಕವಳು, ಅದು ನಂಗೆ ಗೊತ್ತಿತ್ತು ನೀವು ಸುಳ್ಳು ಹೇಳಿದ್ದು ಅಂತ. ನಾನು ಸುಮ್ಮನೆ ನಾಟಕ ಮಾಡಿದೆ ನೀವು ಹೇಳಿದ್ದು ನಂಬಿದಂತೆ ಎಂದಳು. ಓ ರಿಯಲಿ, ನಾನಿದನ್ನು ನಂಬೇಕಾ ಎಂದಾಗ ಹೌದು ಎಂದು ಉತ್ತರಿಸಿದವಳು. ನನ್ನ ಕಾಜಲೆಲ್ಲ ಹಾಳಾಯಿತು ಎಂದು ಕಣ್ಣಿಗೆ ಹಚ್ಚಿದ ಕಾಡಿಗೆಯನ್ನು ಒರೆಸಿ ಮತ್ತೊಮ್ಮೆ ಹಾಕಿದಳು. ಅವಳ ಬಳಿ ಹೋದವ, ನಿಂಗೆ ಈ ಮನೆ ಬಿಟ್ಟು ಹೋಗುವಾಗ ಬೇಜಾರಾಗೋದಿಲ್ವಾ ಕೇಳಿದ. ನನಗೆ ಶ್ರೇಯ ಜೊತೆ ಫೈಟ್ ಮಾಡಿದ್ರೆ ಬೇಜಾರಾಗ್ತಿದೆ ಎಂದು ಮಾತು ಬದಲಾಯಿಸಿದಳು. ನಿಂಗೆ ನಮ್ಮ ಮನೇಲಿರೋದು ಇಷ್ಟ ಇಲ್ವಾ? ಮದುವೆಗೂ ಮೊದಲು ತಾನೊಬ್ಬನೇ ಈ ಕೋಣೆಯಲ್ಲಿ ಇದ್ದಾಗ ಒಂಟಿತನ ಕಾಡಿರಲಿಲ್ಲ ಅವನಿಗೆ. ಆದರೆ ಈಗ ಇಷ್ಟು ದಿನ ಅವಳ ಜೊತೆ ಇದ್ದು ಅವಳ ತರಲೆ ಮಾತುಗಳು ಹಾಗೂ ಮಕ್ಕಳಾಟ ಎಲ್ಲ ನೋಡಿದವನಿಗೆ ಅವಳಿಲ್ಲದ ಮನೆ ಮತ್ತು ಕೋಣೆ ಕಲ್ಪಿಸಿಕೊಳ್ಳುವುದು ಕೂಡ ಕಷ್ಟವಾಗುತ್ತಿತ್ತು. ಅದಕ್ಕಾಗಿಯೇ ಅವಳ ಬಳಿ ಈ ಪ್ರಶ್ನೆಯನ್ನು ಕೇಳಿದ್ದ. ಇಷ್ಟವಿದೆ, ಆದರೂ ಅಪ್ಪ ಅಮ್ಮ ಅಕ್ಕ ಶ್ರೇಯು ಎಲ್ಲ ತುಂಬ ನೆನಪಾಗ್ತಾರೆ. ನಾನು ಅಲ್ಲಿಗೆ ಹೋಗದೆ ತುಂಬ ದಿನ ಆಯಿತು ಎಂದಳು ಬೇಸರದಿಂದ. ನಾನು ಮದುವೆ ಆದರೂ ನನ್ನ ಮಾಮ್ ಜೊತೆ ಇದ್ದೇನೆ. ಆದರೆ ಪಾಪ ಇವಳು ಮನೆ ಮತ್ತು ಮನೆಯವರನ್ನು ಬಿಟ್ಟು ಬಂದಿದ್ದಾಳೆ. ಅವಳಿಗೂ ಅಪ್ಪ ಅಮ್ಮನನ್ನು ನೋಡಬೇಕು ಅಂತ ಆಸೆ ಇರುತ್ತೆ ಅಲ್ವಾ? ಪಾಪ ಸ್ವಲ್ಪ ದಿನ ಇದ್ದು ಬರಲಿ ಎಂದುಕೊಂಡವ. ಸರಿ ಬಾ, ನಾನಿನ್ನನ್ನು ಡ್ರಾಪ್ ಮಾಡ್ತೇನೆ ಎಂದಾಗ ಖುಷಿಯಿಂದಲೇ ಅವನ ಜೊತೆ ಹೊರಟಳು. ಮುಂದುವರಿಯುವುದು.